ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕೇಳಿ ವಿಟಮಿನ್ ಬಿ12 ಕೊರತೆಯ ಪರಿಣಾಮಗಳು ಕುರಿತು ರಾಯಚೂರಿನ ಮಧುಮೇಹ ಹಾಗೂ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಮಸ್ಕಿ ಅವರೊಡನೆ ಸಂದರ್ಶನ. ಸಂದರ್ಶಿಸುವವರು ವೆಂಕಟೇಶ್ ಬೇವಿನಬೆಂಚಿ. ನಮಸ್ಕಾರ ಕೇಳುಗರೆ. ಮನುಷ್ಯನಿಗೆ ಈ ಜೀವಸತ್ವಗಳ ಕೊರತೆ ಬಂದರೆ ಅನೇಕ ರೀತಿಯ ತೊಂದರೆಗಳು ದೇಹಕ್ಕೆ ಆಗ್ತದೆ. ಇದರಲ್ಲಿ ಜೀವಸತ್ವ ಬಿ12 ಅನ್ನುವಂಥ ಒಂದು ಜೀವಸತ್ವ ಕೊರತೆಯಾದರೆ ಏನೆಲ್ಲ ಸಮಸ್ಯೆಗಳಾಗ್ತವೆ ಮತ್ತು ಏನು ತೊಂದರೆಗಳಾಗ್ತವೆ ಅನ್ನೋದನ್ನು ಕುರಿತು, ಜೊತೆಗೆ ಯಾಕೆ ಈ ಬಿ12 ಜೀವಸತ್ವ ದೇಹದಲ್ಲಿ ಕಡಿಮೆ ಆಗ್ತದೆ, ಇದಕ್ಕೆ ಕಾರಣಗಳೇನು ಮತ್ತು ಈ ರೋಗದ ಲಕ್ಷಣಗಳು ಹೇಗಿರ್ತದೆ ಅನ್ನೋದನ್ನು ಕುರಿತು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡಲಿಕ್ಕೆ ರಾಯಚೂರಿನ ಖ್ಯಾತ ವೈದ್ಯರಾಗಿರತಕ್ಕಂಥ ಡಾಕ್ಟರ್ ಅರುಣ್ ಮಸ್ಕಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ವೆಂಕಟೇಶ್ ಅವರೇ. ಸರ್, ಈಗ ಮನುಷ್ಯನಿಗೆ ಅನೇಕ ಜೀವಸತ್ವಗಳು ಬೇಕು. ವಿಶೇಷವಾಗಿ ಈ ವಿಟಮಿನ್ ಬಿ12 ಅನ್ನುವಂಥ ಜೀವಸತ್ವ ತುಂಬ ಮಹತ್ವವಾದಂಥ ಒಂದು ಸ್ಥಾನ ಪಡ್ಕೊಂಡಿದೆ ಅಂತ. ಸರ್, ಪ್ರಾರಂಭದಲ್ಲಿ ವಿಟಮಿನ್ ಬಿ12 ಅಂದರೆ ಏನು? ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತೀವಿ, ತುಂಬಾ ಜನಕ್ಕೆ ಗೊತ್ತಿರ್ತದೆ. ಸೊ ಸಹಜವಾಗಿ ನಿಮ್ಮ ವೈದ್ಯರ ಹತ್ರ ಹೋದಾಗ ನಿಮ್ಗೆ ಯಾವುದೇ ಥರದ ಒಂದು ನಿಶಕ್ತಿ, ಜ್ವರ ಅಥವಾ ಯಾವುದೇ ಥರದ ಒಂದು ರಕ್ತಹೀನತೆ ಅಥವಾ ಬೇರೆ ಯಾವುದಾದ್ರೂ ತೊಂದರೆಗಳು ಇದ್ದಾಗ ನಿಶಕ್ತಿ ಸೇರಿಬಿಟ್ಟು, ಸೊ ಆ ಥರ ತೊಂದರೆಗಳು ನಿಮಗೆ ರಕ್ತಹೀನತೆಗೆ ಜೊತೆಗೆ ನಿಮಗೆ ವಿಟಮಿನ್ಗಳ ಒಂದು ಟ್ಯಾಬ್ಲೆಟ್ಸ್ ಅಥವಾ ಟಾನಿಕ್ ಅನ್ನು ಕೊಡ್ತಾರೆ ವೈದ್ಯರು. ಸೊ ಯಾಕೆಂದ್ರೆ ಇದು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಏನಿದೆ ನಮ್ಮ ಸೆಲ್ಯುಲಾರ್ ಮೆಟಬಾಲಿಸಮ್ ಅಂತೇನು ಹೇಳ್ತೀವಿ, ಜೀವಕೋಶಗಳ ಒಂದು ಕೆಲಸ ಮಾಡುವಿಕೆಗೆ ಏನಿದೆ ಅದು ತುಂಬಾ ಸಹಾಯಕವಾಗಿರ್ತವೆ. ಅದಿಲ್ಲದೆ ನಮ್ಮ ಜೀವಕೋಶಗಳು ಏನಿದಾವೆ ಅದರ ನಿರಂತರವಾಗಿ ನಡೆಯಬೇಕಂತಾದಂತ ಒಂದು ಕೆಲಸಗಳು ನಿಧಾನಗತಿ ಆಗ್ತವೆ ಅಥವಾ ನಿಂತು ಹೋಗ್ತವೆ. ಸೊ ಎರಡೂ ಆಗ್ಬಹುದು. ಸೊ ಆ ಸಮಯದಲ್ಲಿ ಇವತ್ತು ನಾವು ತುಂಬಾ ಬಿ12 ವಿಟಮಿನ್ ಕೊರತೆ ಏನಿದೆ ಅದು ತುಂಬಾ ಕಾಣ್ತಾ ಇದೆ. ಅದು ಈಗೀಗ ಬರ್ತಾ ಇದೆ, ತುಂಬಾ ಜಾಸ್ತಿ ಆಗ್ತಾ ಇದೆ. ಒಂದು ಆಹಾರ ಮಟ್ಟದಲ್ಲಿ ಒಂದು ಕೊರತೆ ಇರಬಹುದು ಅಥವಾ ಬೇರೆ ಯಾವುದೇ ಕಾರಣಗಳಿಂದನೂ ಇರಬಹುದು. ಸೊ ಆ ರೀತಿಯಾಗಿ ನಾವು ಒಂದು ಬಿ12 ಕೊರತೆ ಏನಿದೆ ತುಂಬಾ ಸಹಜವಾಗಿ ಕಾಣ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಮೊದಲು ಬಿ12 ಒಂದು ರಕ್ತ ಕಡಿಮೆ ಆದಾಗ ಮಾತ್ರ ನಿಮ್ಗೆ ಟೆಸ್ಟಿಂಗ್ ಮಾಡ್ತಾ ಇದ್ರು ಡಾಕ್ಟರ್. ಈಗೇನಿದೆ ಅದು ತುಂಬಾ ಒಂದು ಈ ನರರೋಗ ಮತ್ತು ಮಾನಸಿಕವಾಗಿನೂ ಒಂದು ಆರೋಗ್ಯ ಏನಿದೆಯಲ್ಲ, ಮಾನಸಿಕ ಆರೋಗ್ಯ ಬ್ಯಾಲೆನ್ಸ್ಗಾಗಿ ತುಂಬಾ ಅಗತ್ಯವಾಗಿದೆ ಅಂತ ತಿಳಿತಾ ಬರ್ತಾ ಇದೆ ನಮ್ಗೆ. ಈ ಖಿನ್ನತೆ ಆಗಬಹುದು, ಒಂದು ಕಿರಿಕಿರಿತನ, ಒಂದು ಅಸಮಾಧಾನಕತೆ, ಆತಂಕಗಳು, ಈ ತರ ಏನಿದಾವೆ ಇವೆಲ್ಲ ಕಂಡು ಬರ್ತವೆ. ಸೊ ಆದ್ರಿಂದ ಏನಾಗ್ತಾ ಇದೆ, ಬರ್ತಾ ಬರ್ತಾ ನಮ್ದು ಬಿ12 ಟೆಸ್ಟಿಂಗ್ ಏನಿದೆ, ಡಾಕ್ಟರ್ಗಳು ಟೆಸ್ಟ್ ಮಾಡಿಸೋದು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಸಂಬಂಧಪಟ್ಟ ಯಾವಾಗ ಟ್ಯಾಬ್ಲೆಟ್ಗಳು ಏನಾಗ್ತಾ ಇದಾವೆ ಅದಕ್ಕೆ ಕೊಡ್ತಾ ಇರೋದು, ಅದನ್ನ ಕಡಿಮೆ ಮಾಡಿ ಬಿ12 ಟ್ರೀಟ್ಮೆಂಟ್ ಇಂದಾನೆ ತುಂಬಾ ಜನ ಗುಣಮುಖರಾಗ್ತಾ ಇದ್ದಾರೆ. ಆ ಏನು ಅದು ಸೈಕೋಟ್ರೋಪಿಕ್ ಡ್ರಗ್ಸ್ ಅಥವಾ ಮಾನಸಿಕ ಕಾಯಿಲೆಗೆ ಏನ್ ಮಾತ್ರೆಗಳನ್ನ ಏನ್ ಬಳಸ್ತಾ ಇದ್ದೀವಿ ಅದು ಕಡಿಮೆಯಾಗಿ ಬರೀ ವಿಟಮಿನ್ ಬಿ12 ಅಥವಾ ಬೇರೆ ಯಾವ್ದೋ ವಿಟಮಿನ್ ಕೊರತೆಯಿಂದಾಗಿ ಈ ತರ ತೊಂದರೆ ಆಗಿದೆ ಅದನ್ನ ಕೊಟ್ಬಿಟ್ಟು ನಾವು ಸರಿಪಡಿಸ್ತಾ ಇದ್ರಿ. ಸರ್, ಈಗ ವಿಟಮಿನ್ ಬಿ12 ಕೊರತೆಗೆ ಏನು ಕಾರಣಗಳು ಇರಬಹುದು ಅಂತ? ವಿಟಮಿನ್ ಬಿ12 ಕೊರತೆ ಒಂದು ನಾನು ಹೇಳ್ದಂಗೆ ಮೊದಲನೇದಾಗಿ ನಿಮ್ಗೆ ಒಂದು ಆಹಾರದಲ್ಲಿ ಕೊರತೆ ಕಾಣುತ್ತೆ. ಸಾಮಾನ್ಯವಾಗಿ ಒಂದು ಸ್ಟ್ರಿಕ್ಟ್ ವೆಜಿಟೇರಿಯನ್ಸ್ ಅಂತ ಹೇಳ್ತೀವಿ, ಅಥವಾ ಈಗ ಹೊಸದಾಗಿ ಬರ್ತಾ ಇದೆ ವೇಗನ್ ಅಂತ. ನಮ್ಮಲ್ಲಿ ವೆಜಿಟೇರಿಯನ್ ಅಂತಂದ್ರೆ ಹಾಲು, ಮೊಸರು, ಅದು ಪ್ರಾಣಿ ಉತ್ಪನ್ನ ಆಗಿರ್ಬೋದು, ಆದ್ರೂ ನಾವು ಒಂದು ವೆಜಿಟೇರಿಯನ್ ಅಂತಾನೆ ತಗೊಳ್ತೇವೆ. ಆದ್ರೆ ಈ ವೇಗನ್ ಅಂತೇನಿದೆ, ಇವರು ಯಾವುದೇ ಪ್ರಾಣಿ ಉತ್ಪನ್ನ ತಿನ್ನೋಲ್ಲ. ಒಂದು ಅರ್ಬನ್ ಇದೇನಿದೆ ಮೆಟ್ರೋಸ್ ಅಲ್ಲಿ ತುಂಬಾ ಕಾಮನ್ ಆಗಿ ಕಾಣ್ತಾ ಇದೆ ನಮ್ಗೆ. ತುಂಬಾ ಜನ ನಾವು ವೇಗನ್ ಇದೀವಿ ಅಂತ ಹೇಳ್ತಿರ್ತಾರೆ. ಸೊ ಅದು ವೇಗನ್ ಏನು ಅಂತಂತಂದ್ರೆ, ವೆಜಿಟೇರಿಯನ್ಗೆ ವೇಗನ್ಗೆ ಈ ಪ್ರಾಣಿ ಉತ್ಪನ್ನಗಳು ಏನೇ ಇರ್ಬೋದು, ಡೈರಿ ಉತ್ಪನ್ನಗಳು, ಮೊಸರು, ಮಜ್ಜಿಗೆ, ಹಾಲು ಏನೇ ಇರ್ಬೋದು, ಅದು ಯಾವುದನ್ನು ಸೇವಿಸಂಗಿಲ್ಲ. ಸೊ ಇದರಿಂದಾಗಿ ಏನಾಗ್ತಾ ಇದೆ, ಈ ಬಿ12 ಕೊರತೆ ಜಾಸ್ತಿ ಆಗ್ತಾ ಇದೆ. ಸೊ ಮೊದಲನೇದಾಗಿ ಆಹಾರದಲ್ಲಿರೋ. ಎರಡನೇದಾಗಿ ನಿಮ್ಗೆ ಡಾಕ್ಟರ್ಸ್, ಈಗ ಡಯಾಬಿಟಿಸ್ ಪೇಷಂಟ್ಸ್ ಇರ್ತಾರೆ ತುಂಬಾ ಜನ, ಮಧುಮೇಹ ರೋಗಿಗಳು, ಅವರಲ್ಲಿ ಏನಾಗ್ತವೆ, ನಾವು ಒಂದು ಮೆಟ್ಫಾರ್ಮಿನ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೀವಿ. ಸೊ ಇದು ತುಂಬಾ ಈ ಬಿ12 ಏನಿದೆ ತುಂಬಾ ಸೂಕ್ಷ್ಮವಾದ ಒಂದು ಜೀವಸತ್ವ. ಸೊ ಯಾವುದೇ ತರದ ಚಿಕ್ಕ ಪುಟ್ಟ ಹಾನಿ ನಮ್ಗೆ ಬೇಕಾಗಿರೋದು ತುಂಬಾ ಕಡಿಮೆ ಇದ್ರಲ್ಲಿ ಬೇಕು. ಅದು ನಮ್ಗೆ ಒಬ್ಬ ಮನುಷ್ಯನಿಗೆ ದಿನಕ್ಕೆ 1.5 ಇಂದ 2.5 ಮೈಕ್ರೋಗ್ರಾಮ್ಸ್ ಬೇಕು. ಮೈಕ್ರೋಗ್ರಾಮ್ಸ್ ಇದ್ರೆ ಸಾಕು, ತುಂಬಾ ಕಡಿಮೆ ಅವಶ್ಯಕತೆ ಇದೆ. ಆದ್ರೆ ಅದು ತುಂಬಾ ಸೂಕ್ಷ್ಮವಾಗಿರೋದ್ರಿಂದ ನಮ್ಗೆ ಅದು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ.
ಸೊ ಈಗ ಡಯಾಬಿಟೀಸ್ ಅಲ್ಲಿ ನಾವು ಏನ್ ಮೆಟ್ಫಾರ್ಮಿನ್ ಅಂತ ಏನ್ ಟ್ಯಾಬ್ಲೆಟ್ ಕೊಡ್ತೇವಿ, ಅದು ಅದನ್ನ ಹಿಡ್ಕೊಂಡ್ಬಿಡ್ತದೆ, ಅದನ್ನ ಹೀರ್ಕೊಳಕ್ ಬಿಡಲ್ಲ. ನಮ್ ಕರಳಲ್ಲಿ ಏನ್ ಹೀರ್ಕೊಳಕ್ ಆಗತ್ತೆ ಅದು ಹೀರ್ಕೊಳ್ಳೋ ಒಂದು ಪ್ರಣಾಳಿ ಏನಿದೆ, ಅದು ಒಂದು ಪ್ರೊಸೆಸ್ ಅಲ್ಲಿ ಅದು ನಿಂತು ಹೋಗುತ್ತೆ. ಸೊ ಅದು ಹಿಡ್ಕೊಂಡಾಗ ಸೊ ಅದಕ್ಕೇನಾಗುತ್ತೆ, ಬೈಂಡಿಂಗ್ ಅಂತ ಏನ್ ಹೇಳ್ತೀವಲ್ಲ, ಡ್ರಗ್ ಬೈಂಡಿಂಗ್ ಆಗುತ್ತೆ. ಸೊ ಅದರಿಂದ ಒಂದು ಕೊರತೆ ಆಗುತ್ತೆ. ಸೊ ಬಹಳಷ್ಟು ಡಯಾಬಿಟೀಸ್ಗೆ ನಾವು ನೋಡ್ತಾ ಇರ್ತೀವಿ, ಡಯಾಬಿಟಿಸ್ ಪೇಷಂಟ್ಸ್ಗೆ ಒಂದು B12 ಒಂದು ಸಪ್ಲಿಮೆಂಟ್ಸ್ ಕೊಡ್ತಾನೆ ಇರ್ತಾರೆ. ಯಾಕಂತಂದ್ರೆ ಒಂದು ಡಯಾಬಿಟಿಸ್ ಇಂದಾನು ಅದು ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ಏನ್ ಸೇವಿಸ್ತೀವಿ ಮಾತ್ರೆಗಳು, ಅದರಿಂದಾನು ಒಂದು ಕೊರತೆ ಉಂಟಾಗುತ್ತೆ. ಮತ್ತೆ ಇನ್ನು ಹೇಳೋದಂದ್ರೆ ಮದ್ಯಪಾನ. ನಾವು ತುಂಬಾ ಜನ ನೋಡ್ತೀವಿ ಮದ್ಯಪಾನದವರು, ಮದ್ಯಪಾನ ಮಾಡೋ ಜನ ಬರ್ತಾರೆ, ತುಂಬಾ ಸುಸ್ತು ಸರ್, ನಮ್ಗೆ ನಡಿಯಕ್ ಆಗ್ತಾ ಇಲ್ಲ, ಕೈ ಕಾಲೆಲ್ಲ ಜೋಮ್ ತುಂಬ್ತಾ ಇದೆ, ಈ ತರ ಬರ್ತಾರೆ. ಸೊ ಇವರೆಲ್ಲ ತುಂಬಾ ಸಹಜವಾಗಿ ನೋಡ್ತೀವಿ ಮದ್ಯಪಾನ ಮಾಡೋದ್ರಲ್ಲಿ ಈ B12 ಕೊರತೆ ಅನ್ನತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಿಮ್ಮ ಹೊಟ್ಟೆ ಮತ್ತು ಅಥವಾ ನಿಮ್ಮ ಕರುಳಿನ ಒಂದು ಶಸ್ತ್ರಚಿಕಿತ್ಸೆ ಏನಾದ್ರೂ ಆಗಿದ್ರೆ ಅಲ್ಲಿ ನಿಮಗೆ ಒಂದು B12 ಸತ್ವ ಏನಿದೆ ಅದನ್ನ ಹೀರ್ಕೊಳ್ಳೋದ್ರಲ್ಲಿ ತೊಂದರೆ ಆಗ್ಬೋದು. ಈ ಹೊಟ್ಟೆಯಲ್ಲಿ ಏನ್ ಹೇಳ್ತೀವಿ, ಒಂದು ಸಹಜವಾದ ಒಂದು ಪ್ರಕ್ರಿಯೆ ಈ B12 ಹೀರ್ಕೊಳ್ಳೋದ್ರಲ್ಲಿ ಏನಿದೆ ಅಂತಂದ್ರೆ, ನಾವು ಯಾವಾಗ ನಾವು ಸೇವಿಸ್ತೀವಿ B12ನ, ಅದೇನಾಗುತ್ತೆ, ಹೊಟ್ಟೆಯಲ್ಲಿ ಹೋದ ತಕ್ಷಣ ಅಲ್ಲಿ ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಅಂತ ಇರ್ತದೆ, ಅದು ಹೊಟ್ಟೆಯಲ್ಲಿ ಉತ್ಪನ್ನ ಆಗುತ್ತೆ. ಹೊಟ್ಟೆ ಎಲ್ಲ ಮೇಲಿನ ಭಾಗದಲ್ಲಿ, ಅಲ್ಲಿಂದ ಏನಿದೆ ಅದು ಸೇರ್ಕೊಂಡ್ಬಿಟ್ಟು ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಮತ್ತೆ B12 ಎರಡು ಸೇರ್ಕೊಂಡ್ಬಿಟ್ಟು ನಮ್ಮ ಸಣ್ಣ ಕರಳೇನಿದೆ ಕೊನೆ ಭಾಗ, ಸಣ್ಣ ಕರಳಿನ ಕೊನೆ ಭಾಗ ಏನಿದೆ ಅಲ್ಲಿ ಹೀರಲ್ಪಡುತ್ತೆ. ಇದೆಲ್ಲ ಆಯ್ತು. ಸೊ ನಮ್ದು ಈ ಹೊಟ್ಟೆಯಲ್ಲಿ ಏನಾದ್ರು ತೊಂದರೆ ಆದ್ರೆ ಈ ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಸಿಗಲ್ಲ ನಿಮ್ಗೆ. ಕರಳಲ್ಲಿ ಏನಾದ್ರು ತೊಂದರೆ ಅಲ್ಲಿ ಹೀರುವಿಕೆ ಎರಡು ಬೈಂಡ್ ಆಗಿರ್ತದೆ, ಎರಡು ಇರ್ತದೆ ಇಂಟ್ರಿನ್ಸಿಕ್ ಫ್ಯಾಕ್ಟರ್ B12. ಅದು ಹೀರೋಕೊಳ್ಳಕ್ಕೆ ಅದು ಅಲ್ಲಿರುವಂತ ಒಂದು ಅದು ಕರುಳಿನ ಕೊನೆ ಭಾಗ ಏನು, ಸಣ್ಣ ಕರುಳಿನ ಕೊನೆ ಭಾಗ ಏನಿದೆಯಲ್ಲ, ದೊಡ್ಡ ಕರುಳಿನ ಜೊತೆ ಸೇರುತ್ತೆ. ಅದಕ್ಕಿಂತ ಮುಂಚಿನ ಭಾಗದಲ್ಲಿ ಮಾತ್ರ ಅದು ಹೀರಲ್ಪಡುತ್ತೆ. ಸೊ ಐಲಿಯಂ ಅಂತ ಹೇಳ್ತೀವಿ ನಾವು. ಸೊ ಏನಾಗುತ್ತೆ, ಅದು ಆ ಐಲಿಯಂ ಅಲ್ಲಿ ಪ್ರಾಬ್ಲಮ್ ಇದ್ರೆ ನಿಮ್ಗೆ B12 ಕೊರತೆ ಕಾಣಬಹುದು. ಅದಲ್ಲದೆ ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಂತ ಹೇಳ್ತೀವಿ, ಕ್ರಾನ್ಸ್ ಡಿಸೀಸ್, ಅಲ್ಸರೇಟಿವ್ ಕೊಲೈಟಿಸ್, ಮುಖ್ಯವಾಗಿ ಕ್ರಾನ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಅದು ಒಂದು ಸಣ್ಣ ಕರಳಿನ ತೊಂದರೆ ಮಾಡುತ್ತೆ. ಸೊ ಅದರಿಂದ ನಿಮ್ಗೆ B12 ಕೊರತೆ ಕಾಣಬಹುದು. ಸರ್, ಈಗ ಜೀವಸತ್ವ B12 ಹೇಗೆ ಕೊರತೆ ಆಗುತ್ತೆ ಅಂತ ಅದರ ಲಕ್ಷಣಗಳು ಹೇಗೆ ಗೊತ್ತಾಗುತ್ತದೆ? ನನಗೆ B12 ಕೊರತೆ ಆಗಿದೆ, ನನಗೆ ಡಾಕ್ಟರ್ ಹತ್ರ ಹೋಗ್ಬೇಕು, ನಾನು ತೋರಿಸ್ಕೋಬೇಕು ಅಂತ ಲಕ್ಷಣಗಳು ಹೇಗೆ ಗೊತ್ತಾಗುತ್ತೆ ಸರ್? ಈ B12 ರೋಗ ಲಕ್ಷಣಗಳು ಏನಂತಂದ್ರೆ, ಸುಮಾರು ಜನ ನಮ್ಮ ಹತ್ರ ಬರೋದು ತುಂಬಾ ಕಾಮನ್ ಆಗಿ ಏನ್ ಬರ್ತವೆ ತೊಂದರೆಗಳು ಅಂತಂದ್ರೆ, ಸರ್ ಕೈ ಕಾಲು ಜೋಮ್ ತುಂಬ್ತಾ ಇದೆ ನಮ್ದು, ಮತ್ತೆ ಮರಗಟ್ಟುವಿಕೆ, ಮರ್ತು ಹೋದಂಗೆ ಆಗ್ತದೆ, ಜೋಮ್ ಅಲ್ದೆ ಪೂರ್ತಿ ಮರ್ತು ಹೋದಂಗೆ ಆಗ್ತಾ ಇದೆ, ಅಥವಾ ಪಿನ್ಸ್ ಅಂಡ್ ನೀಡಲ್ಸ್ ಅಂತ ಹೇಳ್ತೀವಿ, ಮುಳ್ಳು ಚುಚ್ಚಿದಂಗೆ ಆಗ್ತಾ ಇದೆ, ಉರಿ ಬರ್ತಾ ಇದೆ ಸರ್. ಸೊ ಇವೆಲ್ಲ ತುಂಬಾ ಸಹಜವಾಗಿ ಈ ಕಂಪ್ಲೇಂಟ್ಸ್ ಜೊತೆ ಬರ್ತವೆ ಜನ. ಮತ್ತೆ ಇನ್ನೊಂದು ಏನಂತಂದ್ರೆ, ಒಂದು ಗೊಂದಲ, ಖಿನ್ನತೆ, ಮತ್ತೆ ಒಂದು ಆತಂಕ, ಈ ರೀತಿಯಾಗಿ ಒಂದು ತೊಂದರೆಗಳನ್ನು ಇಟ್ಕೊಂಡು ಬರ್ತಾರೆ. ಆ ಸಮಯದಲ್ಲಿ ನಾವು ತುಂಬಾ ಎಚ್ಚರವಾಗಿ ಅವ್ರನ್ನ ಗಮನಿಸಿ, ಈ ತರ ಯಾವ್ದಾದ್ರು ಕೊರತೆಗಳಿಂದ ಆಗಿದ್ಯಾ, ಇವ್ರಿಗೆ ಏನಾದ್ರು ಕಾರಣಗಳಿದೆಯಾ ಕೊರತೆ ಆಗೋಕೆ, ಆ ರೀತಿ. ಈಗ ವೆಜಿಟೇರಿಯನ್ಸ್ ಇರ್ತಾರೆ, ನಾವು ಆಲ್ರೆಡಿ ಗೊತ್ತಾಗುತ್ತೆ ನಮ್ಗೆ ವೆಜಿಟೇರಿಯನ್ಸ್ ಇದ್ದಾರೆ, ಅವರು ಒಂದು B12 ಕೊರತೆಯಿಂದ ಈ ತರ ಆತಂಕ, ಖಿನ್ನತೆ ಈ ತರ ಜಾಸ್ತಿ ಆಗ್ಬಹುದು ಅಂತ. ಇನ್ನೂ ತುಂಬಾ ತೀವ್ರವಾಗಿತ್ತು ಈ ಕೊರತೆ ಅಂತಂದ್ರೆ, ನಿಮ್ಗೆ ಬುದ್ಧಿಮಾಂದ್ಯತೆ ಬರ್ಬೋದು, ಬುದ್ಧಿ ಭ್ರಮಣೆ ಆಗ್ಬಹುದು, ಮರು ಬರ್ಬೋದು. ಮತ್ತು ಈ ಸಿಸ್ಟಮ್ ವೈಸ್ ಅಂತ ಹೇಳ್ತೀವಿ, ಒಂದು ಮೆದುಳಿಗಾದ್ರೆ ಇನ್ನೊಂದು ಹೊಟ್ಟೆಲೂ ತೊಂದರೆಗಳು ಶುರು ಆಗ್ತವೆ. ಅತಿಸಾರ, ಮಲಬದ್ಧತೆ, ಇದು ಎರಡು ಶುರು ಆಗುತ್ತೆ. ಸ್ವಲ್ಪ ಜನಕ್ಕೆ ಅತಿಸಾರ ಇರ್ತದೆ, ಇನ್ನೊಂದು ಸ್ವಲ್ಪ ಜನಕ್ಕೆ ಮಲಬದ್ಧತೆ ಇರ್ತದೆ. ಸೊ ನಮ್ಗೊಬ್ರು ಪೇಷಂಟ್ ಇದ್ರು, ಅವರು ಅಡಿಗಡಿ ಬರೋರು, ಸರ್ ಬೇದಿ ಆಗ್ತಾ ಇದೆ ಸರ್, ನಿಲ್ತಾ ಇಲ್ಲ, 2-3 ದಿನ ಇರ್ತದೆ, ಹೋಗ್ಬಿಡ್ತಿದೆ ಸರ್ ಅಂತ. ಸೊ ಈ B12 ಏನಿದೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವೇಗವಾಗಿ ವಿಭಜನೆ ಆಗತ್ತಂತ ಎಲ್ಲ ಕೋಶಗಳೇನಿದಾವಲ್ಲ, ಡಿವಿಷನ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ವಿಭಜನೆಗೆ ಒಂದು ಮುಖ್ಯ ಒಂದು ಸತ್ವ ಇದು. ಅದಿಲ್ಲ ಅಂದ್ರೆ ಇದು ಅಡ್ಡಿ ಬಂದ್ಬಿಡುತ್ತೆ. ಯಾವಾಗ ಇದು ವಿಭಜನೆ ಆಗಲ್ವಾ, ಅದೇನಾಗುತ್ತೆ, ಸೆಲ್ಗಳು ಸತ್ತೋಗ್ಬಿಡ್ತವೆ, ಅಬ್ಸಾರ್ಪ್ಷನ್ ಏನಾಗಲ್ಲ, ಊಟ ಮಾಡಿಕೊಳ್ಳೋದು, ಹೌದು, ಆಹಾರ ಅಬ್ಸಾರ್ಪ್ಷನ್ ಆಗಲ್ಲ, ಒಂದು ಆಸ್ಮೋಟಿಕ್ ಡೈರಿಯಾ ತರ ಆಗಬಹುದು. ಎರಡನೇದು, ಈ ಸೆಲ್ಯುಲರ್ ಡ್ಯಾಮೇಜ್ ಆದ್ಮೇಲೆ ಬ್ಯಾಕ್ಟೀರಿಯಾಗಳು, ಇನ್ಫೆಕ್ಷನ್ಗಳು ತುಂಬಾ ಜಾಸ್ತಿ ಆಗ್ತವೆ ಹೊಟ್ಟೆಯಲ್ಲಿ. ಸೊ ಈ ತರ ಡೈರಿಯಾ ಜಾಸ್ತಿ ಆಗ್ಬಹುದು. ಅದೇ ರೀತಿ ಸೆಲ್ಯುಲರ್ ಡ್ಯಾಮೇಜ್ ಆದ್ಮೇಲೆ ಒಂದು ಹೀರ್ಕೊಳ್ಳೋದು ಒಂದು ಸತ್ವ ಏನಿದೆ, ಅದು ಒಂದು ಪ್ರಣಾಳಿ ಏನಿದೆ, ಅದು ಹೋಗ್ಬಿಡ್ತದೆ, ಮಿಸ್ ಆಗ್ಬಿಟ್ಟು ಮಲಬದ್ಧತೆ ಜಾಸ್ತಿ. ಸೊ ಒಬ್ರು ಹೀಗೆ ಬರ್ತಾ ಇದ್ರು, ಅವ್ರಿಗೂ ಒಂದ್ಸರಿ ನಾವು ಈ ಕಾರಣದಿಂದ ಇರ್ಬೋದು ಅಂತಂದು
ಚೆಕ್ ಮಾಡಿಸಿದಾಗ B12 ತುಂಬಾ ಕೊರತೆ ಇತ್ತು. ಒಂದ್ಸರಿ ನಾವು ಈ B12 ಕೊರತೆನ ಸರಿಪಡಿಸಿದ್ವಲ್ಲ, ಅದಾದ್ಮೇಲೆ ಅವ್ರು ಮತ್ತೆ ಬಂದೇ ಇಲ್ಲ ನಮ್ಮ ಹತ್ರ. ಇನ್ನೊಂದೇನು ಅಂತಂದ್ರೆ ಕೋಶಗಳ ವಿಭಜನೆ ಅಂತ ಹೇಳ್ತೀವಿ. ಸೊ ಈ ರಕ್ತ ಕಣಗಳೇನಿದಾವಲ್ಲ ನಾವು ಹೇಳೋದು ರೆಡ್ ಸೆಲ್ಸ್, ಬಿಳಿ ರಕ್ತ ಕಣಗಳು, WBC, ಪ್ಲೇಟ್ಲೆಟ್ಸ್ ಏನ್ ಹೇಳ್ತೀವಿ, ಅದು ತುಂಬಾ ಸಹಜವಾಗಿ ಕಾಣುತ್ತೆ ಫಸ್ಟ್. ಯಾಕಂದ್ರೆ ಅವು ದಿನನಿತ್ಯ ನಮ್ಗೆ ಬೇಕಾದ ದಿನನಿತ್ಯ ಹಾಳಾಗಿ ಹೋಗ್ತವೆ, ದಿನನಿತ್ಯನೂ ಉತ್ಪನ್ನ ಆಗ್ತಿರ್ತವೆ. ಸೊ ಇದು ತುಂಬಾ ಸಹಜವಾಗಿ ಕಂಡು ಬರ್ತದೆ ಈಸಿಯಾಗಿ ನಮ್ಗೆ ರಕ್ತ ಟೆಸ್ಟ್ ಮಾಡಿಸಿದಾಗ. ಅದರಲ್ಲಿ ಈ ಎಲ್ಲಾ ಏನಿದೆ ರಕ್ತಹೀನತೆ ಲಕ್ಷಣಗಳು ಏನಿದಾವೆ, ಬಿಳಿ ಕಣಗಳು ಮತ್ತು ಕೆಂಪು ಕಣಗಳೇನಿದಾವೆ ಕಡಿಮೆ ಆಗಿರ್ತದಲ್ಲ, ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ, ಸೆಲ್ಸ್ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ, ಪ್ಯಾನ್ಸೈಟೋಪಿನಿಯಾ ಅಂತ ಹೇಳ್ತೀವಿ, ಅದಕ್ಕೆ ಎಲ್ಲ ಕಡಿಮೆ ಆದಾಗ. ಸೊ ಈ ಲಕ್ಷಣ ಇದ್ದಾಗ ನಾವು B12 ಒಂದು ಕೊರತೆ ಇರಬಹುದು ಅಂತ ಅನ್ಕೊಂತೀವಿ. B12 ಕೊರತೆಯ ಲಕ್ಷಣಗಳ ಬಗ್ಗೆ ಹೇಳಿದ್ರಿ, ಇದಕ್ಕೆ ಏನ್ ಟ್ರೀಟ್ಮೆಂಟ್ ಇದೆ? ಈ ಜೀವಸತ್ವ ಕೊರತೆಗೆ ಫಸ್ಟ್ ರೋಗ ನಿರ್ಣಯ ಮಾಡ್ತೀವಿ ನಾವು, ಇದು ಇದೇ ಇದೆಯಾ, B12 ಇದೆಯಾ, ಅದ್ರ ಜೊತೆಗೆ ಇನ್ನೊಂದು ಫೋಲಿಕ್ ಆಸಿಡ್ ಅಂತ ಬರ್ತೀವಿ. ಫೋಲಿಕ್ ಆಸಿಡ್ ಇದನ್ನು ಒಂದು ಜೀವಸತ್ವ. ಸೊ ಇದೇನಿದೆ ಇದ್ರ ಜೊತೆಗೇನೆ ಒಂದೊಂದ್ಸರಿ ಏನಾಗುತ್ತೆ ಇರುತ್ತೆ ಕೊರತೆ, B12 ಜೊತೆಗೆ ಫೋಲಿಕ್ ಆಸಿಡ್ ಕೊರತೆ ಇರ್ತದೆ. ಆದ್ರೆ ಫೋಲಿಕ್ ಆಸಿಡ್ ಏನಿದೆ ತುಂಬಾ ಸಹಜವಾಗಿ ನಮ್ಮ ತರಕಾರಿಗಳು ಏನ್ ತಗೊಳ್ತೀವಿ ಅದರಲ್ಲಿ ಸಹಜವಾಗಿ ಸಿಗ್ತದೆ. ಎಲೆ ತರಕಾರಿಗಳು ಏನಿರ್ತವೆ, ಪಾಲಕ್ ಇದೆ, ಸೊಪ್ಪುಗಳು, ಸೊ ಅದರಲ್ಲಿ ತುಂಬಾ ಚೆನ್ನಾಗಿ ಸಿಗ್ತದೆ. ಸೊ ಅದರಿಂದ ಸ್ವಲ್ಪ ಕೊರತೆಗಳು ಏನಿದೆ ಇದ್ರ ರಿಲೇಟೆಡ್ ತುಂಬಾ ಕಡಿಮೆ. ಓಹೋ, ಇದಕ್ಕೆ ರೋಗ ನಿರ್ಣಯ ಮಾಡೋದು ಮುಖ್ಯ ಅಂತ. ಹೌದು, ತುಂಬಾ ರೋಗ ನಿರ್ಣಯಕ್ಕೆ ಫಸ್ಟ್ ನಾವು ಹೇಳೋದಂತಂದ್ರೆ B12 ಅಸೆಯನ್ನೇ ಹೇಳ್ತೀವಿ. B12 ಟೆಸ್ಟಿಂಗ್ ಮಾಡಿಸ್ತೀವಿ ನಾವು ತುಂಬಾ ಸರಿ. ಅದರಲ್ಲೂ B12 ಟೆಸ್ಟಿಂಗ್ ಅಲ್ಲಿ ರೆಗ್ಯುಲರ್ ಟೋಟಲ್ B12 ಟೆಸ್ಟಿಂಗ್ ಅಂತ ಇದೆ, ಮತ್ತೆ ಆಕ್ಟಿವ್ B12 ಟೆಸ್ಟಿಂಗ್ ಅಂತಿದೆ. ತುಂಬಾ ಜನಕ್ಕೆ B12 ನಾರ್ಮಲ್ ಆಗಿ ಕಂಡ್ರು ಅವರಲ್ಲಿ ಕೊರತೆ ಇರಬಹುದು ಬೇರೆ ಕಾರಣಗಳಿಂದ. ಈ ಆಕ್ಟಿವ್ B12 ಏನಿದೆ ಅದು ತುಂಬಾ ಕಡೆ ಟೆಸ್ಟಿಂಗ್ ಆಗಲ್ಲ, ಓನ್ಲಿ ಮೆಟ್ರೋಸ್ ಅಲ್ಲಿ ಮಾಡ್ತಾ ಇದಾರೆ, ತುಂಬಾ ಕಡೆ ಆಗ್ತಾ ಇಲ್ಲ ಇನ್ನು. ಈಗೇನ್ ಸಹಜವಾಗಿ ಏನಿದೆ ನಮ್ಮಲ್ಲಿ ಸಿಗೋದು ಟೋಟಲ್ B12 ಟೆಸ್ಟಿಂಗ್ ಮಾಡ್ತೀವಿ. ಸೊ ಅದು ತುಂಬಾ ಜನಕ್ಕೆ ಕಾಣಿಸುತ್ತೆ. ಒಬ್ಬರದು ಬಾರ್ಡರ್ ಲೈನ್ ಇರ್ತದೆ ನೋಡಿದ್ರೆ, ಈಗ 187 ಇರಬೇಕು ನಾರ್ಮಲ್ ಆಗಿ, ಅದಕ್ಕಿಂತ ಕಡಿಮೆ ಇರಬಾರ್ದು ಅಂತಂದ್ರೆ ಅವ್ರದ್ದು 200 ಮೇಲೆ ಇರ್ತದೆ, ಆದ್ರೆ ಅವ್ರಿಗೆ ಏನಿದೆ ಈ ಲಕ್ಷಣಗಳು ಮಾತ್ರ ಕಾಣ್ತಾನೆ ಇರ್ತವೆ. ಸೊ ಅಂತ ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಸೊ ಟೋಟಲ್ ಆಕ್ಟಿವ್ B12 ಏನಿದೆ ಅದು ತುಂಬಾ ಕಡಿಮೆ ಇರಬಹುದು ಅಂತ ಅನ್ಕೊಂಡು ಒಂದು ಸಪ್ಲಿಮೆಂಟ್ಸ್ ನ ಕಂಟಿನ್ಯೂ ಮಾಡ್ತೀವಿ ಸರ್. ಈಗ ನೀವು ಹೇಳ್ದಂಗೆ ಇತ್ತೀಚೆಗೆ ತುಂಬಾ ಲಕ್ಷಣಗಳು ಕಂಡು ಬರ್ತಿರ್ತವೆ, ಕೈಕಾಲು ಜೋಮಿಡೋದು ಅಥವಾ ಬೇದಿ ಆಗೋದು, ಪದೇ ಪದೇ ಸುಸ್ತಾಗೋದು, ಇವೆಲ್ಲವೂ ಕಂಡು ಬರ್ತಿರ್ತವೆ. ನಿಮ್ಮ ಹತ್ರ ಬರ್ತಾರೆ, ಟ್ರೀಟ್ಮೆಂಟ್ ತಗೊಳ್ತಾರೆ. ನೀವು ಈ ರೋಗ ನಿರ್ಣಯವನ್ನು ಮಾಡಿದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಿ. ಏನ್ ಟ್ರೀಟ್ಮೆಂಟ್ ಕೊಡ್ತೀರಿ? B12 ಯಾವ ಮಟ್ಟದಲ್ಲಿ ಕೊರತೆ ಕಾಣ್ತಾ ಇದೆ ಅವ್ರದ್ದು ಅಂತ ನೋಡ್ಬೇಕು ಫಸ್ಟ್. ಅವ್ರಿಗೆ ಯಾವ ತರ ರೋಗ ಲಕ್ಷಣಗಳಿದಾವೆ ಅಂತ. ಒಂದು ರೋಗ ಲಕ್ಷಣಗಳು ಇದಾವೆ ಆದ್ರೆ ಕೊರತೆ ಏನಿದೆ ರಕ್ತದಲ್ಲಿ ಕಾಣ್ತಾ ಇಲ್ಲ, ಜಾಸ್ತಿ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ಓರಲ್ ಸಪ್ಲಿಮೆಂಟ್ಸ್. ಅವರಿಗೆ ಬೇರೆ ಕರಳಿಂದ ಏನೂ ತೊಂದರೆ ಇಲ್ಲ, ಕರಳಿನ ತೊಂದರೆಗಳೇನಿಲ್ಲ, ಹೊಟ್ಟೆ ತೊಂದರೆ, ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಚೆನ್ನಾಗಿದೆ, ಕರಳಿನ ತೊಂದರೆ ಇಲ್ಲ ಅಂದ್ರೆ ಬಾಯಿಯಿಂದ ಕೊಡಬಹುದು. ಅವ್ರಿಗೆ ಬಾಯಿಯಿಂದ ಏನ್ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಏನ್ ಬರ್ತದೆ ಅದನ್ನ ಸೇವಿಸೋಕೆ ಹೇಳ್ತೀವಿ. ಅದಲ್ಲದೆ ಈಗ ಅಕಸ್ಮಾತ್ ಆಗಿ ಅವ್ರಿಗೆ ರಕ್ತಹೀನತೆ ತುಂಬಾ ಜಾಸ್ತಿ ಇದೆ, ಅವ್ರಿಗೆ ಏನಿದೆ ಮತ್ತು ಕರಳು ಮತ್ತು ಹೊಟ್ಟೆಯಲ್ಲಿ ಏನಾದ್ರೂ ಸಮಸ್ಯೆ ಇರಬಹುದು. ಈ ಯಾವಾಗ B12 ಯಾವಾಗ ಕಡಿಮೆ ಇದ್ದಾಗ ನಾನು ಹೇಳಿದೆ ನಿಮ್ಗೆ, ಹೊಟ್ಟೆ ಆಗ್ಲಿ ಕರಳಲ್ಲಾಗ್ಲಿ ಒಂದು ಫಾಸ್ಟ್ ಆಗಿ ವಿಭಜನೆ ಆಗೋ ಒಂದು ಕೋಶಗಳೇನಿದಾವೆ ಅವೆಲ್ಲ ಒಂದು ನಿಂತೋಗಿರ್ತವೆ, ಕೆಲಸ ಮಾಡ್ತಿರಲ್ಲ. ನಾವು ಬಾಯಿಯಿಂದ ಕೊಟ್ಟರು ಒಂದು ಟೈಮ್ ಅದು ಚೆನ್ನಾಗಿ ಅಬ್ಸರ್ವ್ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು, ಫಸ್ಟ್ ಇಂಜೆಕ್ಷನ್ಸ್ ಏನ್ ಕೊಡ್ತೀವಿ, ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಅದಾದ್ಮೇಲೆ ನಾವು ಓರಲ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ತುಂಬಾ ಜನ ಏನ್ ಬರ್ತಾರೆ ಪೇಷಂಟ್ಸ್, ಅವ್ರಿಗೆ ಹೇಳೋದು ಏನಂತಂದ್ರೆ ಫಸ್ಟ್ ಇಂಜೆಕ್ಷನ್ಸ್ ತಗೊಳ್ಳಿ 2 ವಾರ ಅಥವಾ 1 ತಿಂಗಳು, ವಾರಕ್ಕೆ ಒಂದು ಬಾರಿ ಆ ತರ ಇಂಜೆಕ್ಷನ್ಸ್ ತಗೊಂಡು ಆಮೇಲೆ ನೀವು ಏನಿದೆ ಟ್ಯಾಬ್ಲೆಟ್ ಫಾರ್ಮ್ಗೆ ಅಥವಾ ಈ ಮಾತ್ರೆ ಏನಿದೆ ಸೇವಿಸಬಹುದು ನೀವು ಅಂತ. ಯಾಕಂದ್ರೆ ಆ ಸಮಯ ಏನಿದೆಲ್ಲ ಆ ಸಮಯದಲ್ಲಿ ಎಲ್ಲ ನಮ್ದು ಈ ಕೋಶಗಳೆಲ್ಲ ಒಂದು ಸಹಜ ಸ್ಥಿತಿಗೆ ಬರ್ತವೆ. ಈ ಹಾನಿಗೊಂಡಿರ್ತಾವ, ಈ ಸಮಯ ಒಂದು 2 ವಾರ 4 ವಾರ ಏನು ನಾವು ಟೈಮ್ ಕೊಡ್ತೀವಿ, ಆ ಟೈಮಲ್ಲಿ ಒಂದು ಸಹಜ ಸ್ಥಿತಿಗೆ ಬರ್ತವೆ. ಸಹಜ ಒಂದು ಪ್ರಕ್ರಿಯೆನ ನಾವು ಸ್ಟಾರ್ಟ್ ಮಾಡಿಸ್ತದೆ. ಸೊ ಅವಾಗ ನಾವು ಬಾಯಿಂದ ಟಾನಿಕ್ ಆಗ್ಲಿ ಮಾತ್ರೆ ಫಾರ್ಮ್ ಅಲ್ಲೂ ಕೊಡ್ಬೋದು, ಅದು ಹೀರ್ಕೊಳ್ಳಲಾಗುತ್ತೆ, ಚೆನ್ನಾಗಿ ಹೀರ್ಕೊಳ್ತದ. ಆಮೇಲೆ ಬೇಕಿದ್ರೆ ಮಾತ್ರೆ ಮೂಲಕ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಬೋದು. ಇನ್ನೊಂದೇನಿದೆ, ಈಗ ಸ್ಪ್ರೇ ಬರ್ತಾ ಇದೆ. ಈಗ ಒಂದು ಒಳ್ಳೆ ಒಂದು ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಸ್ಪ್ರೇಗಳು, ನೇಸಲ್ B12 ಸ್ಪ್ರೇ. ಮೂಗಿನ ಮುಖಾಂತರ ನಾವು ಒಂದು B12 ನ ಕೊಡ್ಬೋದು. ಅದು ಒಂದು ಇಂಜೆಕ್ಷನ್ ಮಟ್ಟಿಗೆ ಕೆಲಸ ಮಾಡುತ್ತೆ. ಈಗ
ರೀಸೆಂಟ್ ಆಗಿ ಬಂದಿರೋದು, ಇದು ಲಾಸ್ಟ್ ಒಂದು 5 ವರ್ಷದಲ್ಲಿ ಇದು ಸ್ವಲ್ಪ ಹೆಚ್ಚಳ ಕಂಡಿದೆ. ಅದಕ್ಕೂ ಮುಂಚೆ ಇದು ಇರಲಿಲ್ಲ. ಸೊ ಅದಕ್ಕೂ ಮುಂಚೆ ಬಹಳ ಜನ ಏನ್ ಮಾಡ್ತಿದ್ವಿ ನಾವು, ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಏನ್ ಮಾಡ್ತೀವಿ, ಇಂಜೆಕ್ಷನ್ಸ್ ಪ್ರಿಸ್ಕ್ರೈಬ್ ಮಾಡ್ತಿದ್ವಿ. ತಗೊಳ್ರಿ ಇಂಜೆಕ್ಷನ್ಸ್ ತಗೊಳ್ರಿ, ತಿಂಗಳಿಗೆ ಒಂದು. ಇದು ಸ್ಪ್ರೇ ಹೇಗೆ ಕೆಲಸ ಮಾಡುತ್ತೆ ಸರ್ ಮೂಗಿನ ಮೂಲಕ? ಸ್ಪ್ರೇ ಏನಿದೆ ಇದು ಡೈರೆಕ್ಟ್ ಬೈಪಾಸ್ ಮಾಡುತ್ತೆ, ಎಂಟ್ರಿಕ್ ಬೈಪಾಸ್ ಅಂತೇನ್ ಹೇಳ್ತೀವಿ. ಮೂಗಿನ ಏನಿದೆ ರಕ್ತ ನಾಳಗಳೇನಿದೆ ಅಲ್ಲಿಂದ ಹೀರುವಲ್ಪಡುತ್ತೆ ಅದು. ಮೂಗಿನ ರಕ್ತ ನಾಳಗಳು ಅದು ಒಳಗಡೆ ಹೋಗುತ್ತೆ. ಮೂಗಿನಲ್ಲಿ ಏನಿರ್ತಂತ ಒಂದು ಏನು ಮ್ಯೂಕೋಸಾ ಏನ್ ಹೇಳ್ತೀವಿ, ಆ ಚರ್ಮ ಏನಿದೆ ಅಲ್ಲ ಅದರಿಂದಾನೇ ಹೀರ್ಕೊಂಡ್ಬಿಡುತ್ತೆ ಅದು. ಸೊ ಅತಿ ಬೇಗವಾಗಿ ನಮ್ಮ ದೇಹಕ್ಕೆ ಸೇರುತ್ತೆ. ಹೊಟ್ಟೆಯಲ್ಲಿ ಏನಾದ್ರೂ ತೊಂದರೆ ಇದ್ರು, ನಿಮ್ಗೆ ಹೇಳಿದ್ನಲ್ಲ ಕರಳಿನ ತೊಂದರೆಗಳು, ಹೊಟ್ಟೆ ತೊಂದರೆ ಇದ್ರು ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಈಗ ಬರ್ತಾ ಬರ್ತಾ ನಿಮ್ಗೆ ಏನಿದೆ ಈ ಇಂಜೆಕ್ಷನ್ಗಳು ಕಡಿಮೆ ಆಗಿ ಈ ಸ್ಪ್ರೇ ಜಾಸ್ತಿ ಆಗುತ್ತೆ. ಮತ್ತೆ ವಯಸ್ಸಾದವ್ರಿಗೂ ತುಂಬಾ ಒಂದು B12 ಲಕ್ಷಣಗಳು ತುಂಬಾ ಕಡಿಮೆ ಇರೋ ಲಕ್ಷಣಗಳು ಕಾಣುತ್ತವೆ. ಸೊ ಅವರಿಗೆ ಇದು ಬಹಳ ಒಂದು ಉಪಯುಕ್ತ ಒಂದು ಮಾರ್ಗ ಅಂತ ಹೇಳ್ತೀನಿ ಯೂಸ್ ಮಾಡಕ್ಕೆ. ಯಾಕಂದ್ರೆ ಇಂಜೆಕ್ಷನ್ ಕರ್ಕೊಂಡ್ ಬರ್ಬೇಕು, ಒಬ್ರು ಕಾಲ್ ತೊಂದರೆಗಳು ಇರ್ತವೆ, ಆಸ್ಟಿಯೋಆರ್ಥರೈಟಿಸ್ ಇರ್ತದೆ, ನಡೆಯೋಕ್ಕಾಗಲ್ಲ, ಮತ್ತೆ ಒಬ್ರು ಸಹಾಯ ಬೇಕಾಗತ್ತೆ ಇನ್ನೊಬ್ರದ್ದು. ಅವ್ರಿಗೆ ಹೇಳ್ಕೊಟ್ರೆ ಇದನ್ನ ಮನೇಲೆ ಬಳಸಬಹುದು. ಸರ್, ಈಗ ಈ B12 ಕೊರತೆ ಬರಲೇಬಾರ್ದಪ್ಪ ನಮಗೆ ಅನ್ನುವಂಥದ್ದು ಆದ್ರೆ ಹೇಗೆ ಅದನ್ನು ನಿಯಂತ್ರಣ ಮಾಡ್ಕೊಳ್ಬೇಕು? ನಾನು ಹೇಳ್ದಂಗೆ ಇದು ಒಂದು ಆಹಾರದ ಕೊರತೆ ಏನಿದೆ ಅದು ಮುಖ್ಯ. ಒಂದು ಆಹಾರದಲ್ಲಿ ಒಂದು ಒಳ್ಳೆ ಮಟ್ಟದ ಒಂದು B12 ಇರುವಂತ ಆಹಾರನ ನಾವು ತಗೋಬೇಕಾಗುತ್ತೆ. ಯಾವುದರಲ್ಲಿ ಹೆಚ್ಚಾಗಿ B12 ಇರ್ತಕ್ಕಂಥ ಆಹಾರ ಯಾವುದ್ರಲ್ಲಿ ಸಿಗುತ್ತೆ? ಈ ಮಾಂಸ, ಮೊಟ್ಟೆ, ಡೈರಿ ಪ್ರಾಡಕ್ಟ್ಸ್, ಅದರಲ್ಲಿ ಒಂದು ಒಳ್ಳೆ ಪ್ರಮಾಣದ ಒಂದು B12 ಸತ್ವ ಸಿಗುತ್ತೆ ನಿಮ್ಗೆ. ಮಾಂಸ, ಮೊಟ್ಟೆ ತಿಂದೇ ಇರ್ಬೋದು ತುಂಬಾ ಜನ, ಆದ್ರೆ ಈ ಹಾಲು, ಮೊಸರು ಸೇವನೆ ಒಂದು ಧಾರಾಳವಾಗಿ ಮಾಡಿದ್ರೆ ಅದು ಒಂದು B12 ಒಂದು ಕೊರತೆಯನ್ನ ನೀಗಿಸ್ತದೆ ಅಂತ ಹೇಳಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಸಪ್ಲಿಮೆಂಟ್ಸ್ ಏನಿದೆ, ಸಪ್ಲಿಮೆಂಟ್ಸ್ ತುಂಬಾ ಯಾವಾಗ ನಮ್ಗೆ ಆಹಾರದಿಂದ ಸಿಗಲ್ಲ ಆಗ ಮಾತ್ರ ಬೇಕಾಗುತ್ತೆ. ಈಗ ವೆಜಿಟೇರಿಯನ್ಸ್ ಅಲ್ಲಿ ಇನ್ನೊಂದು ಮಾರ್ಗ ಅಂತಂತಂದ್ರೆ ಈ ಮೊಳಕೆ ಹೊಡೆದ ಕಾಳುಗಳು. ಹೌದು, ಮೊಳಕೆ ಕಾಳುಗಳು ಏನಿದೆ ಬೇಯಿಸದೆ ತಿನ್ಬೇಕು. ಅದನ್ನ ತುಂಬಾ ಬೇಯಿಸಬಾರ್ದು. ಆದಷ್ಟು ಅದನ್ನ ಹಸಿದಾಗಿ ಸಿಪ್ಪೆ ತೆಗಿದೆ ಫಸ್ಟೇ ತೊಳೆದು ಬಿಟ್ಟು ಅದನ್ನ ನೆನೆ ಹಾಕಿ ಮೊಳಕೆ ಬಂದ್ಮೇಲೆ ತಿನ್ಬೇಕು. ಸೊ ಇದರಿಂದ ಏನಾಗುತ್ತೆ, B12 ಸತ್ವ ಅದ್ರಲ್ಲಿ ಏನಿದೆ ಅದು ಡೈರೆಕ್ಟ್ ಆಗಿ ಹೋಗುತ್ತೆ. ಇನ್ನು ಮಾಂಸಾಹಾರ ಸೇವನೆ ಮಾಡಿದ್ರು ಮೊಟ್ಟೆ ಮತ್ತು ಮಾಂಸವನ್ನು ಸೇವನೆ, ಮೊಟ್ಟೆ ಮಾಂಸದಲ್ಲಿ ತುಂಬಾ ಧಾರಾಳವಾಗಿ ಸಿಗುತ್ತೆ. ಮತ್ತು ಇನ್ನೊಂದೇನಿದೆ, ಒಂದು ವಯಸ್ಸು ಜಾಸ್ತಿ ಆದಾಗ ವೃದ್ಧರಲ್ಲಿ ಏನಿದೆ ಅದು ಹೀರಿಕೊಳ್ಳೋ ಒಂದು ಪ್ರಕ್ರಿಯೆ ಒಂದು ಕಡಿಮೆ ಆಗುತ್ತೆ ಬರ್ತಾ ಬರ್ತಾ. ಯಾಕಂತಂದ್ರೆ ಕರಳು, ಹೊಟ್ಟೆ ತೊಂದರೆಗಳು ಸ್ವಲ್ಪ ಮಟ್ಟದಲ್ಲಿ ಇರ್ತವೆ. ಆ ಸಂದರ್ಭದಲ್ಲಿ ಒಂದು ಸಪ್ಲಿಮೆಂಟ್ಸ್ ಏನ್ ಹೇಳ್ತೀವಿ ಅದು ತಗೊಳ್ಳೋದು ಉತ್ತಮ. ಸಪ್ಲಿಮೆಂಟ್ ಅದು ಟ್ಯಾಬ್ಲೆಟ್ ಇರ್ಬೋದು, ಟಾನಿಕ್ ಇರ್ಬೋದು, ಸ್ಪ್ರೇ ಹೇಳಿದೆ, ಇಂಜೆಕ್ಷನ್ ಇರ್ಬೋದು. ಯಾವುದೇ ರೀತಿಯಲ್ಲಿ ನಿಮ್ಗೆ ಆಗುತ್ತೆ ಅಂತಂದ್ರೆ ಆ ರೀತಿಯಲ್ಲಿ ತಗೋಬಹುದು. ಯಾವಾಗ ನಿಮ್ಗೆ ಹೊಟ್ಟೆ, ಕರಳು ತೊಂದರೆಗಳಿದೆ ಆಗ ನೀವು ಸ್ಪ್ರೇ ಅಥವಾ ಇಂಜೆಕ್ಷನ್ ಮಾತ್ರ ಬಳಸಬೇಕಾಗತ್ತೆ. ಟಾನಿಕ್ ಅಥವಾ ಟ್ಯಾಬ್ಲೆಟ್ಗಳು ನಿಮ್ಗೆ ಅಷ್ಟೊಂದು ರಿಸಲ್ಟ್ ಅನ್ನು ಕೊಡಲ್ಲ. ಅಂದ್ರೆ ನಾವು ತಿನ್ನುವ ಆಹಾರದಲ್ಲೇ ಎಲ್ಲವೂ ಇರುತ್ತೆ. ಉತ್ತಮವಾದ ಆಹಾರವನ್ನು ಸೇವನೆ ಮಾಡಿದ್ರೆ ಈ ತರ ಕೊರತೆಗಳು ಬರುವುದಿಲ್ಲ ಅನ್ನುವಂಥದ್ದು. ಇರೋದೇ ಒಂದು ಆಹಾರದ ಕೊರತೆ ರೋಗ. ಅದ್ರ ಜೊತೆಗೆ ಯಾವಾಗ ನಾವು ಈಗ ಆಹಾರದ ಕೊರತೆನ ಕಡಿಮೆ ಮಾಡಿ, ಕೊರತೆ ಇರೋದನ್ನ ಕಡಿಮೆ ಮಾಡಿ ಸಪ್ಲಿಮೆಂಟ್ಸ್ ಕೊಟ್ಟಾಗ್ಲೂ ನಿಮ್ಗೆ ಒಂದು B12 ಒಂದು ಕೊರತೆ ಇದೆ ಅಂತಂದಾಗ ಮತ್ತೆ ನಿಮ್ಗೆ ಒಂದು ಹೊಟ್ಟೆ ಪರೀಕ್ಷೆ ಎಂಡೋಸ್ಕೋಪಿ ಏನ್ ಹೇಳ್ತೀವಿ, ಅಥವಾ ಈ ಕರಳಿನ ಪರೀಕ್ಷೆ ಎಂಟ್ರೋಸ್ಕೋಪಿ. ಇನ್ನೊಂದು ಸಮಯದಲ್ಲಿ ಇದು ಎಲ್ಲಾ ನಾರ್ಮಲ್ ಇದೆ ಅಂದಾಗ ಬೋನ್ ಮ್ಯಾರೋ ಬಯಾಪ್ಸಿ ಅಂತ ಹೇಳ್ತೀವಿ, ಬೋನ್ ಮ್ಯಾರೋ ಸ್ಟಡಿ ಅಂತ. ಸೊ B12 ಅಲ್ಲದೆ ಬೇರೆ ಏನಾದ್ರೂ ತೊಂದರೆಗಳು ಇರ್ಬೋದಾ ಇವ್ರಿಗೆ? ಸೊ ಇದೇ ರೀತಿ ಎಪ್ಲಾಸ್ಟಿಕ್ ಅನೀಮಿಯಾ ಅಂತ ಹೇಳ್ತೀವಿ. ಸೊ ರಕ್ತ ಕಣಗಳು ಅದರಲ್ಲೂ ಕಡಿಮೆ ಆಗ್ಬೋದು B12. ಸೊ ಒಂದೊಂದ್ಸರಿ ಕ್ಯಾನ್ಸರ್, ಬೋನ್ ಮ್ಯಾರೋ ಕ್ಯಾನ್ಸರ್ಸ್ ಇರ್ತವೆ. ಸೊ ಇದೇ ರೀತಿಯಾಗಿ ಒಂದು ರಕ್ತದಲ್ಲಿರುವಂತಹ ಒಂದು ಚಿತ್ರವನ್ನು ಕೊಡ್ತವೆ, ಬ್ಲಡ್ ಪಿಕ್ಚರ್ ಏನ್ ಹೇಳ್ತೀವಿ, ಅದೇ ತರ ಕಾಣುತ್ತೆ. ಸೊ ಆ ಸಮಯದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಈ ತರ ಒಂದು ಅಡ್ವಾನ್ಸ್ಡ್ ಟೆಸ್ಟಿಂಗ್ ಹೋಗ್ಬೇಕಾಗುತ್ತೆ. ಸೊ ಸಹಜವಾಗಿ ನಾವು ಮಾಡಿಸ್ತೀವಿ B12 ಟೆಸ್ಟಿಂಗ್, ರಕ್ತದಲ್ಲಿ ಏನಿದೆ ಎಷ್ಟಿದೆ ಅಂತ ಚೆಕ್ ಮಾಡ್ತೀವಿ. ಸೊ ಅದು ಏನು ಒಂದು ಪೇಷಂಟ್ ಚೇತರಿಸ್ತಿಲ್ಲ ಅದು ಕೊಟ್ಟಾಗ ನಾವು B12 ಅಂದಾಗ ಈ ತರ ಒಂದು ಮುಂದಿನ ಒಂದು ಅಡ್ವಾನ್ಸ್ಡ್ ಟೆಸ್ಟಿಂಗ್ ಹೋಗ್ಬೇಕಾಗುತ್ತೆ. ಈಗ ಕೆಲವು ಕೇಸ್ಗಳಲ್ಲಿ ಈ ತರ ಕೂಡ ಆಗ್ಬೋದು ಅಂತ, ಈ ತರ ಹೊಟ್ಟೆಯ ಸಮಸ್ಯೆಗಳು ಹೆಚ್ಚಾದಾಗ ಅಡ್ವಾನ್ಸ್ ಟೆಸ್ಟ್ಗೆ ಹೋಗ್ಬೇಕಾಗತ್ತೆ. ಮತ್ತೆ ಏನಾಗುತ್ತೆ, ಇನ್ನೊಂದು ನಾವು ಈ ತರ B12 ಕಡಿಮೆ ಆಗ್ತಾ ಇದೆ ಅಂತಂತಂದ್ರೆ ಒಂದು ಹೃದಯ ತೊಂದರೆಗಳು ಶುರುವಾಗಬಹುದು. ಹೈಪರ್ ಹೋಮೋಸಿಸ್ಟಿನಿಮಿಯಾ ಅಂತ ಏನ್ ಹೇಳ್ತೀವಿ, ಇದು B12 ಕೊರತೆ ಜೊತೆಗೆ ಬರ್ತದೆ. ಸೊ ಅದು ಏನಾಗುತ್ತೆ, ನಿಮ್ಗೆ ಒಂದು ಹೃದ್ರೋಗ ಒಂದು ಜಾಸ್ತಿ ಆಗೋದು ಚಾನ್ಸಸ್ ಇದೆ. B12 ಡೆಫಿಷಿಯನ್ಸಿ ಅಥವಾ B12 ಕೊರತೆ
ಜೊತೆಗೆ ಬರೋ ಅನೀಮಿಯಾಗೆ ನಾವು ಮೆಗಲೋಬ್ಲಾಸ್ಟಿಕ್ ಅನೀಮಿಯಾ ಅಂತ ಹೇಳ್ತೀವಿ. ಮೆಗಲೋಬ್ಲಾಸ್ಟಿಕ್ ಅನೀಮಿಯಾ ಅಂತಂದ್ರೆ ನಾನು ಹೇಳಿದ್ನಲ್ಲ, ಕೋಶಗಳು ವಿಭಜನೆ ನಿಂತೋಗ್ತದೆ. ಅದೇ ರೀತಿ ನಾ ಹೇಳಿದೆ ಹೊಟ್ಟೆಯಲ್ಲಿ ನಿಂತೋಗುತ್ತೆ ಅಂತ. ಅದೇ ರೀತಿ ನಿಮ್ದು ಎಲುಬಿನ ಸಾರ ಏನಿರ್ತದೆ, ಬೋನ್ ಮ್ಯಾರೋನ್ ಅಂತ ಹೇಳ್ತೀವಿ, ಅದರಲ್ಲಿನೂ ನಿಮ್ದು ಈ ಕೋಶಗಳ ವಿಭಜನೆಗೊಂಡು ಅದು ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ ಅಂತ ವಿಭಜನೆ ಆಗಬೇಕು, ಅದು ನಿಂತೋಗ್ಬಿಡುತ್ತೆ. ಸೊ ಆಗೇನಾಗ್ತದೆ, ನಿಮ್ಗೆ ಒಂದು ಮೆಗಲೋಬ್ಲಾಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ನಾರ್ಮಲ್ ಗಾತ್ರಕ್ಕಿಂತ ದೊಡ್ಡ ಗಾತ್ರದಲ್ಲಿ ನಿಮ್ಗೆ ಒಂದು ಕೆಂಪು ರಕ್ತ ಕಣಗಳು ಕಾಣ್ತವೆ ನಿಮ್ಮ ಎಲುಬಿನ ಸಾರದಲ್ಲಿ. ಸೊ ಇದಕ್ಕೆ ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ ಅಥವಾ ಡೈಮಾರ್ಫಿಕ್ ಅನಿಮಿಯಾ ಅಂತ ಹೇಳ್ತಾರೆ. ಈ ತರ ಕೊರತೆ ಇದ್ದಾಗ ಇಷ್ಟೆಲ್ಲ ಸಮಸ್ಯೆಗಳು ಬರ್ತವೆ. ಇದನ್ನು ನಾವು ನಿಯಂತ್ರಣ ಮಾಡ್ಕೊಳ್ಬೇಕಂದ್ರೆ ಉತ್ತಮವಾದಂಥ ಆಹಾರ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಅನ್ನುವಂಥದ್ದು ಅದು ಮುಖ್ಯವಾದದ್ದು. ಅದೇ ಜೊತೆಗೆ ನೀವು ಯಾವಾಗ ಈ ತರ ತೊಂದರೆ ಜಾಸ್ತಿ ಆಗುತ್ತೆ, ನೀವು ತಕ್ಷಣ ನಿಮ್ಮ ವೈದ್ಯರಲ್ಲಿ ಕಾಣಬೇಕು. ಅದರಲ್ಲಿ ಒಂದು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಉಸಿರಾಟದ ತೊಂದರೆ, ಮೇನ್ ಆಯಾಸ ಬರಕ್ ಶುರುವಾಗುತ್ತೆ, ನಡೆದ್ರೆ ಆಯಾಸ ಆಗುತ್ತೆ, ಅಥವಾ ಚರ್ಮ ಹಳದಿಗೊಳ್ಳುತ್ತೆ, ಕಾಮಾಲೆ ಕಾಣಿಸ್ತದೆ. ಸೊ ಕಾಮಾಲೆ ರೋಗ ಬರಬಹುದು. ಬಹಳ ಟೈಮ್ ಏನಾಗುತ್ತೆ, ನಾವು ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ ಅಂತ ಹೇಳಿದ್ವಿಲ್ಲ, ಅದೇ ರೀತಿ ವಿಭಜನೆಗೊಳ್ಳಾರ್ದ ಏನು ಕೆಂಪು ರಕ್ತ ಕಣಗಳಿದಾವೆ, ಅದೇ ಎಲುಬಿನ ಸಾರದಲ್ಲಿ ಅದು ಒಡೆದೋಗಿ ಅದು ಒಂದು ಕಾಮಾಲೆಯನ್ನು ಮಾಡಬಹುದು. ಇಮ್ಮೆಚ್ಯೂರ್ ರೆಡ್ ಸೆಲ್ಸ್ ಲೈಸಿಸ್ ಅಂತ ಏನ್ ಹೇಳ್ತೀವಿ, ಆ ತರ ಆಗ್ಬಿಡ್ತದೆ ಅದು. ಸೊ ಅದರಿಂದ ಒಂದು ಕಾಮಾಲೆ ಕಾಣಬಹುದು ನಿಮ್ಗೆ, ಕಾಮಾಲೆ ರೋಗ. ಸೊ ಅದು ನೀವು B12 ಕೊಟ್ಟ ತಕ್ಷಣ ತುಂಬಾ ಸಾಧಾರಣವಾಗಿ ಕಡಿಮೆ ಆಗ್ಬಿಡುತ್ತೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ B12 ಕೊರತೆ ಇರ್ತಕ್ಕಂಥವ್ರಿಗೆ ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತಾರೆ? B12 ಇದು ತುಂಬಾ ಸೂಕ್ಷ್ಮವಾದ ಒಂದು ಪೋಷಕಾಂಶ, ಅತಿ ಸೂಕ್ಷ್ಮ ಅಂತ ಹೇಳ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ ನಾವು. ಸೊ ಇದು ತುಂಬಾ ಸಹಜವಾಗಿ ಹಾಳಾಗುತ್ತೆ ಆಹಾರದಲ್ಲಿ, ತುಂಬಾ ಬೇಯಿಸೋದ್ರಿಂದ. ಅದ್ರ ಜೊತೆಗೆ ಬೇರೆ ಏನಾದ್ರೂ ಮಾತ್ರೆಗಳು ಅಥವಾ ಬೇರೆ ಏನಾದ್ರೂ ಪದಾರ್ಥಗಳಿಂದನೂ ಅದು ಒಂದು ಹೀರಿಕೊಳ್ಳುವಿಕೆ ನಿಂತು ಬಿಡ್ಬೋದು. ಆದಷ್ಟು ನಾವು ಏನಿದಾವೆ ಯಾವ ಆಹಾರಗಳು ಈ B12 ನಾನು ಹೇಳ್ದಂಗೆ, ಈ ಮಾಂಸ ಆಗ್ಲಿ ಮೊಟ್ಟೆ ಆಗ್ಲಿ, ಅದಿಲ್ಲದೆ ಇದ್ರೂ ಹಾಲು ಮತ್ತೆ ಮೊಸರು ಇದರಲ್ಲಿ ತುಂಬಾ ಒಳ್ಳೆ ಗಾತ್ರದಲ್ಲಿ ಸಿಗುತ್ತೆ. ಈಗ ಸರ್, ಈಗ B12 ಕೊರತೆ ಇರುವವರು ಈ ಥರ ಮಾಂಸಾಹಾರ ಸೇವನೆ ಮಾಡೋದ್ರಿಂದ ಅವ್ರಿಗೇನು ತೊಂದರೆ ಆಗೋಲ್ಲ, ಹೀರ್ಕೊಳ್ಳುವಂಥ ಒಂದು ಶಕ್ತಿ ಕಡಿಮೆ ಇರುತ್ತೆ. ಹೌದು, ಮಾಂಸಾಹಾರದಿಂದ ಸಿಗುತ್ತೆ ಬಹಳ ಟೈಮು. ಆದ್ರೆ ಈ ತರ ಆಲ್ರೆಡಿ ತೊಂದರೆ ಇದೆ ಅಂತಂದ್ರೆ ನೀವು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಅದು ಸರಿ ಮಾಡದೆ ನೀವು ತಗೊಳ್ತಾ ಇದ್ರೆ ಅಂದ್ರೆ ಗ್ಯಾಸ್ಟ್ರಿಕ್, ತುಂಬಾ ಜನ ಬರ್ತಾರೆ, ಹೊಟ್ಟೆ ಉರಿ ಅಂತ ಬರ್ತಾರೆ. ಸೊ ಬಹಳ ಟೈಮ್ ನಾವು ಎಂಡೋಸ್ಕೋಪಿ ಮಾಡಿಸಿದಾಗೆ ಗೊತ್ತಾಗುತ್ತೆ, ಅದು ಪೂರ್ತಿ ಎಲ್ಲ ಕರಳಿನ ಒಳಗಡೆ ಏನಿದೆ ಚಿಕ್ಕ ಚಿಕ್ಕ ಗಾಯ ಆಗಿದೆ, ಎರೋಷನ್ಸ್ ಅನ್ನು ಹೇಳ್ತೀವಿ. ಸೊ ಅವ್ರಿಗೆ B12 ಅವಾಗ ಟೆಸ್ಟ್ ಮಾಡಿಸ್ತೀವಿ. ಆಗ ಏನಾಗುತ್ತೆ, ನಮ್ಗೆ ಗೊತ್ತಾಗುತ್ತೆ ಇದು ಏನಿದೆ B12 ಇಂದ ಈ ತರ ಎರೋಷನ್ಸ್ ಆಗಿದೆ, ಒಳಗಡೆ ಸಣ್ಣ ಚಿಕ್ಕದಾಗಿ ಹುಣ್ಗಳಾಗಿದ್ದಾವೆ ಅಂತ ಗೊತ್ತಾಗುತ್ತೆ. ಆ ಸಮಯದಲ್ಲಿ ಈ ಒಮ್ಮೆಲೆ ಮಾಂಸ ತಿನ್ನೋಕಿನಕ ಸಿಂಪಲ್ ಏನಿದೆ ಹಾಲು ಅಥವಾ ಮೊಟ್ಟೆಗಳೇನಿದ್ದಾವೆ ಸಹಜವಾಗಿ ಡೈಜೆಸ್ಟ್ ಆಗ್ತವೆ ತುಂಬಾ ಜನಕ್ಕೆ. ಸೊ ಆ ರೀತಿಯಿಂದ ನೀವು ಶುರು ಮಾಡ್ಕೋಬಹುದು. ಒಮ್ಮೆಲೆ ಮಾಂಸನೇ ತಿನ್ಬೇಕಂತ ಏನಿಲ್ಲ, ನೀವು ಸ್ವಲ್ಪ ದಿನ ಬಿಟ್ಟು ಮಾಂಸ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೇದು ಸರ್, ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಜೀವಸತ್ವ B12, ವಿಟಮಿನ್ B12 ಕೊರತೆಯಿಂದ ಏನೆಲ್ಲ ತೊಂದರೆಗಳಾಗ್ತದೆ, ಬಂದರೆ ಏನು ಲಕ್ಷಣಗಳು ಕಾಣಿಸ್ತದೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆ ಮತ್ತು ಹೇಗೆ ಅದನ್ನು ತಡೆಗಟ್ಟಬಹುದು ಅನ್ನುವಂಥ ವಿಷಯ ಕುರಿತು ನಮ್ಮ ಜೊತೆ ಸುದೀರ್ಘವಾಗಿ ತಮ್ಮ ಅನಿಸಿಕೆಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರಿ. ತಾವು ಬಂದು ಮಾಹಿತಿಯನ್ನು ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಇದುವರೆಗೆ ವಿಟಮಿನ್ B12 ಕೊರತೆಯ ಪರಿಣಾಮಗಳು ಕುರಿತು ರಾಯಚೂರಿನ ಮಧುಮೇಹ ಹಾಗೂ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಮಸ್ಕಿ ಇವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ವೆಂಕಟೇಶ್ ಬೇವಿನಬೆಂಚಿ.